ಕೆನಾಲ್ ಕಾಮಗಾರಿಗೆ ತೀವ್ರ ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಗುಬ್ಬಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಭಾರೀ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಪ್ರತಿಭಟನಾ ನಿರತ ರೈತರು ಹಾಗೇನೆ ಬಿಜೆಪಿ ಶಾಸಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಕಾಮಗಾರಿ ಕಂಪ್ಲೀಟ್ ಆಗಿ ಅವೈಜ್ಞಾನಿಕವಾಗಿದೆ. ಮುಂಬರುವಂತ ದಿನಗಳಲ್ಲಿ ನಮಗೆ ನೀರು ಸಾಕಾಗೋದಿಲ್ಲ, ಇದು ಶಾಪವಾಗಿ ನಮಗೆ ಪರಿಣಮಿಸುತ್ತೆ. ಇನ್ನೊಂದು ಕಡೆ ತರಾತುರಿಯಲ್ಲಿ ಕಾಮಗಾರಿಯನ್ನ ಮಾಡಲಾಗ್ತಾ ಇದೆ. ಪೊಲೀಸರ ಭದ್ರತೆಯಲ್ಲಿ ಕಾಮಗಾರಿಯನ್ನ ಮಾಡಲಾಗ್ತಿದೆ. ಇದನ್ನ ವಿರೋಧಿಸಿ ಇವತ್ತು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ನಿಟ್ಟೂರು, ಕಳ್ಳಿಪಾಳ್ಯ ಸೇರಿದಂತೆ ಹಲವೆಡೆ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಟೈರ್ಗಳಿಗೆ ಬೆಂಕಿ ಹಚ್ಚಿ ಸರ್ಕಾರದ ಈ ನಿರ್ಧಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಇನ್ನು ಶಾಸಕ ಸುರೇಶ್ ಗೌಡ, ಜ್ಯೋತಿ ಗಣೇಶ್ ಸೇರಿದಂತೆ ಹಲವು ಮುಖಂಡರನ್ನ ಪೊಲೀಸರು ಈ ಸಂದರ್ಭದಲ್ಲಿ ತಮ್ಮ ವಶಕ್ಕೆ ಪಡೆದಿದ್ದಾರೆ. ಕುಣಿಗಲ್ಗಷ್ಟೇ ಬಿಡಿ, ಮಾಗಡಿಗೆ ಬೇಡ ನೀರು ಅಂತ ಹೇಳಿ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಗುಬ್ಬಿ, ತುರುವೇಕೆರೆ, ತುಮಕೂರು ತಾಲೂಕುಗಳಿಗೆ ಕಷ್ಟ ಆಗ್ಬಿಡುತ್ತೆ ಈ ಕಾಮಗಾರಿಯಿಂದಾಗಿ. ಚಿಕ್ಕನಾಯಕನಹಳ್ಳಿಗೆ ನೀರಿನ ಕೊರತೆ ಆಗುತ್ತೆ, ಮಧುಗಿರಿ, ಶಿರಾ ಭಾಗಕ್ಕೂ ನೀರಿನ ಸಮಸ್ಯೆ ಆಗುತ್ತೆ ಅಂತ ಹೇಳಿ ತುಮಕೂರು ಭಾಗದ ಶಾಸಕರು ತೀವ್ರ ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನೀರಾವರಿ ಹೋರಾಟಕ್ಕೆ ಕಾರಣ ಏನು ಅಂತಂದ್ರೆ, ಯೋಜನೆಗೆ ತುಮಕೂರು ಜಿಲ್ಲೆಯ ರಾಜಕಾರಣಿಗಳು, ರೈತರು ತೀವ್ರ ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವಿರೋಧ ಯಾಕೆ? ಕಾಮಗಾರಿ ಏನು ಅಂತಂದ್ರೆ, ಹೇಮಾವತಿ ನಾಲಾ ವಲಯ ತುಮಕೂರಿಗೆ ನೀರನ್ನ ಈಗ ಹರಿಸಲಾಗ್ತಾ ಇದೆ. 900 ಕೋಟಿ ಮೊತ್ತದ ನೀರಾವರಿಯ ಯೋಜನೆ ಇದು. ಒಟ್ಟು 25.31 TMC ಅಡಿ ನೀರನ್ನ ನಿಗದಿ ಮಾಡಲಾಗಿದೆ. ಈ ನೀರನ್ನ ಹಂಚಿಕೆ ಮಾಡಿದ್ದಾರೆ. 4 ಜಿಲ್ಲೆಗಳ 14 ತಾಲೂಕುಗಳಿಗೆ ನೀರನ್ನ ಹಂಚಿಕೆ ಮಾಡಲಾಗಿದೆ. ಹಾಸನ, ಮಂಡ್ಯ, ತುಮಕೂರು, ರಾಮನಗರ ಜಿಲ್ಲೆ ಅಂದ್ರೆ ಈಗ ಬೆಂಗಳೂರು ದಕ್ಷಿಣ ಅಂತ ಏನು ಕರೆಯಲಾಗ್ತಾ ಇದೆ, ಅಲ್ಲಿಗೆ ಹೇಮಾವತಿಯಿಂದ ಕುಣಿಗಲ್ ಮೂಲಕ ಮಾಗಡಿಗೆ ನೀರನ್ನ ಹರಿಸಬೇಕು ಅಂತ ಹೇಳಿ ಎಕ್ಸ್ಪ್ರೆಸ್ ಕೆನಾಲ್ ಮೂಲಕ ಈಗ ಪೈಪ್ ಲೈನ್ ಅಳವಡಿಸುವಂತ ಕಾಮಗಾರಿಗಳು ಆಗ್ತಾ ಇದೆ. 80% ಕಾಮಗಾರಿ ಈಗ ಆಲ್ರೆಡಿ ಆಗಿದೆ. ಮಾಗಡಿ ತಾಲೂಕಿನ 83 ಕೆರೆಗಳಿಗೆ ನೀರು ಹರಿಸೋದಕ್ಕೆ ಪ್ಲಾನ್ ಅನ್ನ ಮಾಡಲಾಗಿದೆ ಈ ಯೋಜನೆಯಿಂದ. ಈಗ ಕುಣಿಗಲ್ಗಷ್ಟೇ ಬಿಡಿ, ಮಾಗಡಿ ತನಕ ಈ ಪೈಪ್ ಲೈನ್ ಕಾಮಗಾರಿ ಬೇಡ, ನೀರನ್ನ ಹರಿಸೋದು ಬೇಡ ಅಂತ ಹೇಳಿ ರೈತರು, ಸ್ವಾಮೀಜಿಗಳು, ರಾಜಕೀಯ ಮುಖಂಡರು ಆಗ್ರಹವನ್ನ ಮಾಡಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗುಬ್ಬಿ, ತುರುವೇಕೆರೆ, ತುಮಕೂರು ತಾಲೂಕುಗಳಿಗೆ ಮುಂಬರುವಂತ ದಿನಗಳಲ್ಲಿ ಕಷ್ಟ ಆಗ್ಬಿಡುತ್ತೆ ನೀರಿನ ವಿಷಯವಾಗಿ. ಚಿಕ್ಕನಾಯಕನಹಳ್ಳಿಗೆ ನೀರಿನ ಕೊರತೆ ಆಗುತ್ತೆ, ಮಧುಗಿರಿ, ಶಿರಾ ಭಾಗಕ್ಕೂ ನೀರಿನ ಸಮಸ್ಯೆ ಆಗುತ್ತೆ. ತುಮಕೂರು ಭಾಗದ ಶಾಸಕರು ಈ ಯೋಜನೆಗೆ ತೀವ್ರ ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪರಮೇಶ್ವರ್ ಅವರು, ಕೆಎನ್ ರಾಜಣ್ಣ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಗುಬ್ಬಿ ಶಾಸಕ SR ಶ್ರೀನಿವಾಸ್ ಅವರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬೆನ್ನಲ್ಲೇ ಸೋಮಣ್ಣ ಅವರು ಸಿಎಂಗೂ ಕೂಡ ಈ ಕಾಮಗಾರಿಯನ್ನ ಕೈ ಬಿಟ್ಟುಬಿಡಿ, ಅವೈಜ್ಞಾನಿಕವಾಗಿದೆ ಇದು, ಈ ಭಾಗದಲ್ಲಿ ಆಕ್ರೋಶನೂ ವ್ಯಕ್ತವಾಗ್ತಾ ಇದೆ ಅಂತ ಹೇಳಿ ಮನವಿ ಮಾಡಿ ಸಿದ್ದರಾಮಯ್ಯ ಅವ್ರಿಗೂ ವಿ ಸೋಮಣ್ಣ ಅವರು ಪತ್ರವನ್ನ ಮೊನ್ನೆ ಬರೆದಿದ್ರು. ಈಗ ನೈಸರ್ಗಿಕವಾಗಿ ನೀರು ಹರಿತಾ ಇದೆ, ಆ ನೀರನ್ನ ನೀವು ಅವೈಜ್ಞಾನಿಕವಾಗಿ ಮಾಗಡಿ ತನಕ ತಗೊಂಡು ಹೋಗೋದು ಬೇಡ ಅಂತ ಹೇಳಿ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ನಡೀತಾ ಇದೆ. ಬಸ್ಮನ್ ಮನೆ ಕಡ್ರಿ, ಎಲ್ಲಾರು ಬರ್ರಿ ಮನೆ ಕಡೆ ಬಸ್ಮನ್ ಸದ್ಯಕ್ಕೆ ಪ್ರತಿಭಟನೆಯ ಸ್ವರೂಪ, ತೀವ್ರತೆ ಯಾವ ತರ ಇದೆ ಮಾಹಿತಿಯನ್ನ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಠಲ್. ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಸ್ವಾಮೀಜಿಗಳು, ರೈತರು, ರಾಜಕಾರಣಿಗಳು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಇವರ ಆಗ್ರಹ ಈಗೇನು? ಅವೈಜ್ಞಾನಿಕ ಕಾಮಗಾರಿ ಅಂತ ಹೇಳ್ತಾ ಇದ್ದಾರೆ. ಕುಣಿಗಲ್ ತನಕ ಸಾಕು, ಈಗ ನೈಸರ್ಗಿಕವಾಗಿ ನೀರು ಹರಿತಾ ಇದೆ, ಅದನ್ನ ಮಾಗಡಿ ತನಕ ಬೇಡ ಅಂತ ವಿರೋಧ ಮಾಡ್ತಿದ್ದಾರೆ. ಬಟ್ ಪೊಲೀಸ್ ಭದ್ರತೆಯಲ್ಲಿ ಇವತ್ತು ಕಾಮಗಾರಿ ಆಗ್ತಾ ಇದೆಯಾ?
ಶರ್ಮಿತಾ, ನಿಜಕ್ಕೂ ಏನು ಈ ಒಂದು ಲಿಂಕಿಂಗ್ ಕೆನಾಲ್, ಎಕ್ಸ್ಪ್ರೆಸ್ ಕೆನಾಲ್ ಈ ಒಂದು ಹೋರಾಟದ ಕಿಚ್ಚು ಇವತ್ತು ತುಮಕೂರು ಜಿಲ್ಲಾದ್ಯಂತ ಹಬ್ಬಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ಲಿಂಕಿಂಗ್ ಕೆನಾಲ್ದು ಪೈಪ್ ಲೈನ್ ಮೂಲಕ ಕುಣಿಗಲ್ಗೆ ನೀರು ಹೋಗಿದ್ದೆ ಆದ್ರೆ ಅಲ್ಲಿಂದ ನೇರವಾಗಿ ರಾಮನಗರ ಮತ್ತೆ ಮಾಗಡಿಗೆ ನೀರನ್ನ ಕೊಂಡೊಯ್ತಾರೆ ಎಂಬುದಾಗಿ ಇಲ್ಲಿನ ರೈತರ ಒಂದು ವಿರೋಧ. ಜೊತೆಗೆ ಈ ಒಂದು ಹೇಮಾವತಿ ನೀರನ್ನೇ ನಂಬಿಕೊಂಡು ಶಿರಾ, ತುಮಕೂರು ಗ್ರಾಮಾಂತರ, ಗುಬ್ಬಿ, ಅದರಲ್ಲೂ ಗುಬ್ಬಿ ತಾಲೂಕು ಏನಿದೆ ಸಂಪೂರ್ಣವಾಗಿ ಸರ್ವನಾಶ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಲ್ಲಿಂದ ಬರ್ತಕ್ಕಂಥ ನೀರು ಸಂಪೂರ್ಣವಾಗಿ ಗುಬ್ಬಿ ತಾಲೂಕಿಗೆ ಎಂಟ್ರಿ ಪಾಯಿಂಟ್ ಅಲ್ಲೇನೆ ಖಂಡಿತವಾಗಿ ಮಾಡ್ತಾ ಇರಲಿಲ್ಲ. ಅದಕ್ಕೆ ಟೆಕ್ನಿಕಲ್ ವರದಿ ಅವರು ಕೂಡ ಸಭೆಯಲ್ಲಿ ಭಾಗವಹಿಸಿದ್ರು. ನಮ್ಮ ಶಾಸಕರು, ತುಮಕೂರಿನ ಶಾಸಕರುಗಳು, ಅವರು ಟೆಕ್ನಿಕಲ್ ಕಮಿಟಿ ಮಾಡ್ತೇವೆ ಅಂತ ಹೇಳುವಾಗ ಅವರು ಕೂಡ ಅದಕ್ಕೆ ಸಹಮತಿಯನ್ನು ಕೊಟ್ಟಿದ್ರು. ಆದರೆ ಆ ವರದಿನ ಸರಿ ಇಲ್ಲ ಅಂತ ಹೇಳಿ ಅವರು ಪ್ರೊಟೆಸ್ಟ್ ಮಾಡಿದರು. ಈಗಲೂ ಕೂಡ ಅದನ್ನು ನಿಲ್ಲಿಸಬೇಕು ಅಂತ ಮಾಡ್ತಿದ್ದಾರೆ. ಅದರ ಬಗ್ಗೆ ನಾವು ಮುಂದೆ ಏನು ಮಾಡಬೇಕು ಅನ್ನೋದನ್ನ ನೋಡ್ತೀವಿ. ತುಮಕೂರು ರಾಜಕಾರಣಿಗಳು ಇಚ್ಛಾಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಈ ಬಗ್ಗೆ ಪರಮೇಶ್ವರ್ ಅವರು ಸ್ಪಷ್ಟನೆಯನ್ನು ಕೊಡೋ ಪ್ರಯತ್ನವನ್ನ ಮಾಡ್ತಾ ಇದ್ರು. ಸೊ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು ಪ್ರತಿಭಟನೆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಿಪೋರ್ಟರ್ ವಿಠಲ್ ಗೋ ಹೆಡ್. ಪ್ರತಿಭಟನೆ ತೀವ್ರತೆ ಸ್ವರೂಪ ಹೆಂಗಿದೆ ಅಲ್ಲಿ? ಶರ್ಮಿತಾ, ಈಗ ನಿಜಕ್ಕೂ ಕೂಡ ಪ್ರತಿಭಟನೆ ಅತ್ಯಂತ ಕಿಚ್ಚು ಪಟ್ಕೊಂಡಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿನ ರೈತರು ಸಂಪೂರ್ಣವಾಗಿ ಕೇವಲ ಇದು ಯಾವುದೋ ಒಂದು ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅಥವಾ ಯಾವುದೋ ಒಂದು ಬಿತ್ತನೆ ಬೀಜನ ಅಥವಾ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇದು ಇವತ್ತೇನಾದ್ರೂ ನಾವು ಕೈ ಬಿಟ್ಟಿದ್ದೆ ಆದ್ರೆ, ಇವತ್ತೇನಾದ್ರೂ ನಾವು ಯಾಮರಿದ್ದೆ ಆದ್ರೆ ಮುಂದೆ ನಮ್ಮ ಮಕ್ಕಳ ಕಾಲಕ್ಕೆ ಅಥವಾ ನಮ್ಮ ಕಾಲದಲ್ಲೇ ಸಂಪೂರ್ಣವಾಗಿ ಹೇಮಾವತಿ ನಮಗೆ ಕನಸಲ್ಲೂ ಕೂಡ ಬರ್ದಂಗಾಗುತ್ತೆ ಅಂತ ಹೇಳಿ ಇಲ್ಲಿನ ರೈತರ ಆತಂಕ ಆಗಿರ್ತಕ್ಕಂಥದ್ದು. ಈಗಾಗಲೇ ಎಲ್ಲಾ ತುಮಕೂರು ಜಿಲ್ಲೆ ಎಲ್ಲಾ ತಾಲೂಕಿನ ರೈತರು ಕೂಡ, ಕುಣಗಲ್ನ ರೈತರನ್ನ ಹೊರತುಪಡಿಸಿ ಎಲ್ಲಾ ತಾಲೂಕಿನ ರೈತರು ಕೂಡ ಇವತ್ತು ಒಕ್ಕಲಿನ ಹೇಳಿ ಒಂದೇ ಕರೆಗೆ ಬಂದಿರತಕ್ಕಂಥದ್ದು. ಆದ್ರೆ ಇದನ್ನ ಮನಗಂಡಿರ್ತಕ್ಕಂಥ ಪೊಲೀಸ್ ಇಲಾಖೆ ಏನ್ ಮಾಡುತ್ತೆ, ಈಗಾಗಲೇ 144 ಸೆಕ್ಷನ್ ನ ಜಾರಿ ಮಾಡ್ತಕ್ಕಂಥದ್ದು. ಈಗಾಗಲೇ ಎಲ್ಲಾ ಪ್ರತಿಭಟನಾ ನಿರತರನ್ನು ಕೂಡ ಪೊಲೀಸರ ವಶಕ್ಕೆ ತಗೊಂಡಿದ್ದಾರೆ. ಜೊತೆಗೆ ಅವ್ರನ್ನ ಬೇರೆ ಬೇರೆ ಪ್ರದೇಶಗಳಿಗೆ ಬಿಟ್ಟು ಅವರಿಗೆ ಮನವೊಲಿಸುವ ಕೆಲಸ ಅಂತ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೂ ಕೂಡ ಬೇರೆ ಬೇರೆ ಭಾಗದಿಂದ ಬರ್ತಾ ಇರತಕ್ಕಂಥ ರೈತರಿಗಂತೂ ಪ್ರತಿಭಟನೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಶರ್ಮಿತಾ. ಈಗ ಆತಂಕ ಸಹಜವಾಗಿ ಇವ್ರಿಗೆ ಇದ್ದೇ ಇದೆ. ಯಾಕಂದ್ರೆ ನೀರಿನ ಮೂಲ ಇರೋದು ಒಂದೇ, ಅದು ಹೇಮಾವತಿ ನದಿ ನೀರು ಮಾತ್ರ. ಸೊ ಮತ್ತೆ ಈಗ ಇನ್ ಫ್ಯೂಚರ್ ಭವಿಷ್ಯದಲ್ಲಿ ನಾವು ನೋಡೋದಾದ್ರೆ ಈ ತರ ಕೆನಾಲ್ ಮುಖಾಂತರ ನೀರನ್ನು ಹರಿಸೋದ್ರಿಗೆ ಮಾಗಡಿ ತನಕ ಹೋದ್ರೆ ಅದು ಸೊ ಕೃಷಿಯೇ ನಂಬ್ಕೊಂಡಿರುವಂತ ರೈತರಿಗೆ ಬಹಳಷ್ಟು ಅನಾನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ಏನಾದ್ರೂ ಬೇರೆ ಮನವಿ ಕೊಡುವಂತ ಪ್ರಯತ್ನಗಳು ಪ್ರತಿಭಟನೆ ಜೊತೆಯಲ್ಲಿ? ಶರ್ಮಿತಾ, ಈಗಾಗಲೇ ಮನವಿಯನ್ನ ಕಳೆದ 2 ವರ್ಷಗಳಿಂದನೂ ಕೂಡ ಕೊಟ್ಕೊಂಡು ಬರ್ಲಾಗ್ತಿದೆ. ಆದ್ರೆ ಮನವಿಗಳಿಗೆ ಸರ್ಕಾರ ಯಾವುದೇ ರೀತಿಯಾದಂತ ಸೊಪ್ಪಾಕಿಲ್ಲ. ಇಲ್ಲಿ ಕೇವಲ ಕೃಷಿ ಅಂತಾನೆ ಅಲ್ಲ, ಕುಡಿಯೋ ನೀರಿಗೆ ಪ್ರಮುಖವಾಗಿ, ಅದರಲ್ಲೂ ಶಿರಾ ಮತ್ತೆ ಕೊರಟಗೆರೆ ಭಾಗಕ್ಕೆ ಕುಡಿಯೋ ನೀರಿಗೆ ಆನ್ಲೈನ್ ಈ ಬಗ್ಗೆ ಮಾತನಾಡೋದಕ್ಕೆ ರೈತರಾಗಿರುವಂತಹ ಗುರು ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಗುರು ಅವರೇ, ಈಗ ಸಾಕಷ್ಟು ದಿನಗಳಿಂದ ವಿರೋಧ ವ್ಯಕ್ತವಾಗ್ತಿತ್ತು, ಇವತ್ತಿನ ಪ್ರತಿಭಟನೆಗಳು ಕೂಡ ಹತ್ತಿಕ್ಕುವಂತ ಕೆಲಸ ಆಗ್ತಿದೆ ಅಂತ ಆರೋಪಗಳ ಮಧ್ಯದಲ್ಲಿ ಅವೈಜ್ಞಾನಿಕವಾಗಿ ಕಾಮಗಾರಿ ನಡೀತಾ ಇದೆ. ಮುಂಬರುವಂತ ದಿನಗಳಲ್ಲಿ ನಮಗ್ ನೀರು ಸಾಕಾಗಲ್ಲ, ಕುಡಿಯಕ್ಕೂ ಸಾಕಾಗಲ್ಲ, ಕೃಷಿಗೂ ಸಾಕಾಗಲ್ಲ ಅಂತೇಳಿ ಈಗ ನಿಮ್ ಮನವಿ ಕೇಳೋದಕ್ಕೆ ಯಾರು ರೆಡಿ ಇಲ್ವಲ್ಲ, ಮುಂದೆ ಏನ್ ಮಾಡ್ತೀರಾ? ಆದ್ರೆ ಇವತ್ತಿನ ಜನ ಪರಿಸ್ಥಿತಿ ನೋಡ್ಬಿಟ್ಟು ಸರ್ಕಾರ ಏನು ಮಾಡಕ್ಕಾಗೋದಿಲ್ಲ ಅಂತ ಒಂದು ಸರ್ಕಾರಕ್ಕೆ ಮೆಸೇಜ್ ಹೋಗಿದೆ. DC ಅವ್ರು SP ಅವ್ರು ಮಾತಾಡಿರೋ ಸುರೇಶ್ ಗೌಡ್ರ ಹತ್ರ ಇಲ್ಲೇ ಇದೆ ಸ್ಥಳದಲ್ಲೇ ನಾವು ಈ ಜನ ನೋಡಿ ಜನದ ಮುಂದೆ ಏನು ಮಾಡಕ್ಕಾಗೋದಿಲ್ಲ ಅನ್ನೋದೊಂದು ಮಾಹಿತಿ ಸರ್ಕಾರಕ್ಕೆ ಹೋಗಿದೆ ಮೇಡಮ್. ಇವತ್ತು ಕಾಮಗಾರಿ ನಡೀತಿದ್ಯಾ ಪೊಲೀಸ್ ಭದ್ರತೆ? ಈಗ ನಿಲ್ಲಿಸ್ತೀವಿ ಅಂತ ಒಪ್ಕೊಂಡಿದ್ದಾರೆ SP ಅವರು. ಕೆಲಸ ನಿಲ್ಸಿ ಮಿಷನ್ ಎತ್ತಿಸ್ತೀವಿ ಅಂತ ಒಪ್ಕೊಂಡು ನಮ್ಮ ಕಂಡೀಷನ್ ಸುರೇಶ್ ಗೌಡ್ರು, ಕೃಷ್ಣಪ್ಪ ಅವರು ಮಾತಾಡಿದ್ಕೆ SP ಅವ್ರ ಹತ್ರ ನಾನು ಮಿಷನ್ ಎಲ್ಲ ಎತ್ತಿಸ್ತೀನಿ ಅಂತ ಹೇಳಿದ್ದಾರೆ. ಈಗ ನಿಮ್ಮ ಆಗ್ರಹ ಕುಣಿಗಲ್ ತನಕ ಇರ್ಲಿ, ಮಾಗಡಿ ತನಕ ಬೇಡ ಅನ್ನೋದಲ್ವಾ? ಚಾನಲ್ ಅಲ್ಲೇ ಕುಣಿಗಲ್ಗಿಂತ ಮುಂದಕ್ಕೆ ತಗೊಂಡೋಗ್ಲಿ, ನಮ್ದೇನು ಅಭ್ಯಂತರ ಇಲ್ಲ, ಕುಡಿಯೋ ನೀರಿಗೆ ಯಾರಿಗೂ ಕೊರತೆ ಇಲ್ಲ, ಚಾನಲ್ ತಗೊಂಡೋಗ್ಲಿ ಅಂತ ಹೇಳ್ತಾ ಇರೋದು. ಮಧ್ಯ ಡೈವರ್ಟ್ ಮಾಡೋದ್ರಿಂದ ಕುಡಿಯೋ ನೀರಿಗೆ ಸಮಸ್ಯೆ ಆಗುತ್ತೆ. ಇಲ್ಲಿ ಮಧ್ಯ ಬರ್ತಕ್ಕಂತ ರೈತರುಗಳಿಗೆ ಬೆಳೆಗೆ ಕುಡಿಯೋ ನೀರಿಗೂ ಸಮಸ್ಯೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಈಗ 80% ಕಾಮಗಾರಿ ಅಲ್ಲಿ ಪೂರ್ಣ ಆಗಿದೆ. ಮೊನ್ನೆಯಿಂದ ನಾವು ಫಾಲೋ ಅಪ್ ಮಾಡ್ತೀವಿ. ಪೂರ್ಣ ಆಗಿಲ್ಲ ಮೇಡಮ್, ಅಲ್ಲಿ ಅಷ್ಟೇ ಮಾತ್ರ ಆಗಿರೋ ಕೆಲಸ, ಬೇರೆ ಕಡೆ ಕೆಲಸ ಆಗಿಲ್ಲ. ಸರ್ಕಾರಿ ಜಮೀನಲ್ಲಿ ಮಾತ್ರ ಕೆಲಸ ಆಗ್ತಾ ಇರೋದು, ರೈತರ ಜಮೀನಲ್ಲಿ ಕೆಲಸ ಆಗಿಲ್ಲ. ಮೊನ್ನೆ ದಿಢೀರ್ ಅಂತ ಹೇಳಿ 100 ಸಂಖ್ಯೆಯಲ್ಲಿ ಪೊಲೀಸರು ನಿಯೋಜನೆ ಮಾಡಿ ಭದ್ರತೆ ಕೊಟ್ಟು ರೈತರು ಪ್ರತಿಭಟನೆ ಮಾಡಬಾರ್ದು ಅಂತ ಹೇಳಿ ಒಂದು ಸೆಕ್ಯೂರಿಟಿ ಕೊಟ್ಟಿದ್ರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? 144 ಸೆಕ್ಷನ್ ಜಾರಿ ಮಾಡಿದ್ರು. ಜನದ ಕ್ರೌಡ್ ನೋಡಿ ಇವತ್ತೇ ಅವರು ಜಿಲ್ಲಾಡಳಿತ ಪೊಲೀಸ್ ಅಧಿಕಾರಿಗಳು ಏನ್ ಮಾಡಿದ್ದಾರೆ ಅನ್ನೋದು ಇವತ್ತಿನ ನಿದರ್ಶನ ಸರ್ಕಾರಕ್ಕೆ ಗೊತ್ತಾಗ್ತಾ ಇತ್ತು ಮೇಡಮ್. ಈಗ ಒಂದು ಇವತ್ತಿನ ಪ್ರತಿಭಟನೆ ಸ್ವರೂಪ ನೋಡಿ, ಆ ತೀವ್ರತೆ ನೋಡಿ ಸರ್ಕಾರನು ಸುಮ್ನೆ ಆಗಬಹುದು ಅಂತ ನೀವ್ ಹೇಳಬಹುದು. ಆದ್ರೆ ಅದೇ ಆಗುತ್ತೆ, ಅದ್ರಲ್ಲಿ ಏನ್ ಬೇರೆ ಮಾತೇ ಇಲ್ಲ. ನಮ್ಮ ನಾಯಕರುಗಳೆಲ್ಲ ಅದೇ ಪರಿಸ್ಥಿತಿಲಿ ಹೇಳ್ತಾ ಇದ್ದಾರೆ, ಕೆಲಸ ನಿಲ್ಲಿಸಬೇಕು ಅಂತಲೇ ಹೇಳ್ತಾ ಇರೋದು ಮೇಡಮ್. ಈಗ ರೈಟಿಂಗ್ ಅಲ್ಲಿ ಅದನ್ನ ಕೇಳ್ತೀರಾ ಅಥವಾ ಮಾತಲ್ಲೇ ನಂಬುವಂತ ಒಂದು ಪೇಷನ್ಸ್ ನಿಮ್ ಹತ್ರ ಇದೆಯಾ, ತಾಳ್ಮೆ ಇದೆಯಾ?
ತಾಳ್ಮೆಯಿಂದ ಇರೋದಕ್ಕೆ ಎಲ್ಲದನ್ನು ಭೇದಿಸ್ತಾ ಇದ್ದಾರೆ ರೈತರು ಇಲ್ಲಿ, ಲೀಡರ್ಗಳು ಇಲ್ಲಿ. ಈಗ ಪರಮೇಶ್ವರ್ ಅವರು ಮಾತಾಡ್ತಾ ಇದ್ರು, ಒಂದು ಕಮಿಟಿ ಮಾಡಿದ್ವಿ, ಎಲ್ರನ್ನೂ ಕರೆದಿದ್ವಿ ಆ ಭಾಗದ ಶಾಸಕರನ್ನ ಅಂತೆಲ್ಲ ಹೇಳ್ತಾ ಇದ್ರು. ಅದೇನ್ ಸಮಸ್ಯೆ ಆಗಿದೆ ನೋಡೋಣ, ಮುಂದೆ ಚರ್ಚೆ ಮಾಡೋಣ ಅಂತ ಅವ್ರು ಹೇಳ್ತಿದ್ದಾರೆ. ಇನ್ನು ಈಗ ಸುರೇಶ್ ಗೌಡ್ರು ಹೇಳ್ತಾ ಇದಾರೆ, ಒಂದು ಕಮಿಟಿ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂತ ರಾಜಕೀಯ ಲೀಡರ್ಗಳನ್ನೆಲ್ಲ ಕಮಿಟಿ ಮಾಡಿ ಅದ್ರ ಬಗ್ಗೆ ಅದಕ್ಕೆ ಹೇಳಿ ಅಂತ ಹೇಳ್ತಾ ಇದಾರೆ. ಆದ್ರೆ ಅದನ್ನ ಓವರ್ಟೇಕ್ ಮಾಡಿ ಆಗಿದ್ಮೇಲಲ್ವ ಈ ತರ ಹಿಂಗಾಗಿದ್ ಬೆಳವಣಿಗೆ. ಬಟ್ ಕರೆದು ಮಾತಾಡಿದೀವಿ ಅಂತ ಶಿವಕುಮಾರ್ ಅವ್ರ ಸರ್ವಾಧಿಕಾರದಿಂದ ಮೇಡಮ್ ಪರಮೇಶ್ವರ್ ಅವರು ಕರೆದು ಮಾತಾಡಿದೀವಿ ಅಂತ ಹೇಳಿದ್ರಲ್ಲ. ಈಗ ಮಾತಾಡಿದ್ರೆ ಈ ಪರಿಸ್ಥಿತಿ ಯಾಕೆ ಹೋಯ್ತು ಅಂತ ಈಗ ಅರ್ಥ ಆಗ್ತಾ ಇತ್ತಲ್ಲ ಅವ್ರಿಗೆ. ಜಿಲ್ಲಾ ಮಂತ್ರಿ ಇದ್ದು ಈ ಪರಿಸ್ಥಿತಿ, ಇವತ್ತಿನ ಪರಿಸ್ಥಿತಿ ಯಾವ ಮಂತ್ರಿಗೆ ಏನು ಅಂತ ಅರ್ಥ ಆಗ್ತಾ ಇತ್ತಲ್ಲ. ಈಗ ಬೇರೆ ನೀರಿನ ಮೂಲನೇ ಇಲ್ಲ ಹೇಮಾವತಿ ಬಿಟ್ರೆ ಆ ಭಾಗ. ಇಲ್ಲ ಸಾಧ್ಯನೇ ಇಲ್ಲ. ಈ ಭಾಗದಲ್ಲಿ ಸುಮಾರು 15 ವರ್ಷದಿಂದ ಇರ್ತಕ್ಕಂಥ ಈ ಭಾಗದ ಜನಗಳಿಗೆ ಹೇಮಾವತಿ ಬಿಟ್ರೆ ಯಾವುದೇ ತರದ ಉಪಯೋಗ ಇಲ್ಲ ಬೇರೆ ಮಾರ್ಗದಲ್ಲಿ ಬರಲಿಕ್ಕೆ. ಇವತ್ತು ನೋಡಿ ಅವ್ರು ಅಂದ್ಕೊಂಡಿರ್ಲೇ ಇಲ್ಲ, ನ್ಯಾಷನಲ್ ಹೈವೇ ಎಲ್ಲ ಬಂದ್ ಮಾಡಿದ್ದಾರೆ. ಸುತ್ತ ಗುಬ್ಬಿ ತಾಲೂಕಿಗೆ ಬರ್ತಕ್ಕಂತ ರಸ್ತೆಗಳೆಲ್ಲ ಬಾರ್ಡರ್ಗೆಲ್ಲ ಮಣ್ಣು ಹೊಡೆದು ಬಂದ್ ಮಾಡಿದ್ದಾರೆ. ಗುಬ್ಬಿ ತಾಲೂಕ್ ಬಾರ್ಡರ್ ಹೊರಗಡೆಯಿಂದ ಬರ್ತಕ್ಕಂತ ರಸ್ತೆಗಳಿಗೆಲ್ಲ. ಈಗ ಅವೈಜ್ಞಾನಿಕ ಆಗಿದೆ ಕಾಮಗಾರಿ ಅಂತಾನು ಆರೋಪ ಇದೆ. ಈ ಸ್ಟೀಲ್ ಪೈಪ್ಲೈನ್ ಮುಖಾಂತರ ಹರಿಸೋದ್ರಿಂದ ನೀರು ಏನೇನ್ ಸಮಸ್ಯೆ ಆಗುತ್ತೆ? ನೀರು ಇಲ್ಲಿ 50% ಚಾನಲ್ ಅಲ್ಲಿ ಬರ್ತಿದ್ದು ಪೈಪ್ ಲೈನ್ ಅಲ್ಲಿ ಹೋಗೋದ್ರಿಂದ ಅರ್ಧ ಈ ಕಡೆ ಬರುತ್ತೆ, ಅರ್ಧ ಆ ಕಡೆ ಹೋಗುತ್ತೆ. ಅವಾಗ ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಆಗುತ್ತಲ್ಲ ಈ ಭಾಗದಲ್ಲಿ. ಸುಮಾರು 10 ತಾಲೂಕಿಂದ ಮುಂದಿನ ದಿನಗಳಲ್ಲಿ ತೊಂದರೆ ಆಗುತ್ತೆ ಇದನ್ನ ಮಧ್ಯೆ ತಗೊಂಡೋಗೋದ್ರಿಂದ. ಇಷ್ಟು ವರ್ಷ ಇರ್ಲಿಲ್ವಲ್ಲ, ಈಗ ಸಡನ್ ಅಂತ ಅಧಿಕಾರ ದುರುಪಯೋಗ ಮಾಡ್ಕೊಂತವ್ರೆ ಡಿ ಕೆ ಶಿವಕುಮಾರ್ ಅವರು. ಅದರಿಂದ ನೋಡೋಣ. ಈಗ ನೀವ್ ಹೇಳ್ತಾ ಇದ್ದೀರಾ ಒಂದು SP ಭರವಸೆ ಕೊಟ್ಟಿದ್ದಾರೆ, ಕಾಮಗಾರಿ ನಿಲ್ಸಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ನಾವು ಫಾಲೋ ಅಪ್ ಮಾಡ್ತೀವಿ. ಒಟ್ನಲ್ಲಿ ನೂರಾರು ಸಂಖ್ಯೆಯಲ್ಲಿ ಇವತ್ತು ಜನ ಅಲ್ಲಿಗೆ ಹೋಗ್ತಾ ಇದಾರೆ ಮೇಡಮ್, ಜನ ಅಲ್ಲಿಗೆ ಹೋಗ್ತಾ ಇದಾರೆ. ಈಗಲೂ ಕಾಲ್ನಡಿಗೆಯಲ್ಲಿ ಎಲ್ಲರೂ ಶಾಸಕರು, ಸ್ವಾಮೀಜಿಗಳು ಈಗ ಅವರು ಎಲ್ಲರೂ ನಡುವೆ ಹೋಗ್ತಾ ಇದಾರೆ. ಪೊಲೀಸ್ನವರು ಇದಾರೆ ಜೊತೆಲಿ. ಅಲ್ಲ, ಪೊಲೀಸರು ಕೆಲವರೆಲ್ಲ ವಶಕ್ಕೆ ಪಡೆದು ಬಸ್ಸಿಗೆ ತುಂಬಿಸ್ತಾ ಇದಾರಲ್ಲ, ಪ್ರತಿಭಟನೆ ಏನಿಲ್ವಲ್ಲ, ಎಲ್ಲ ಇಳಿಸಿರಲ್ಲ, ವಾಪಸ್ ಇಳಿಸಿರು ಬಸ್ಸಿಂದ ಎಲ್ಲ ಲೀಡರ್ಗಳನ್ನ, ಸ್ವಾಮೀಜಿಗಳನ್ನೆಲ್ಲ ವಾಪಸ್ ಇಳಿಸಿದ್ದಾರೆ. ಹೌದಾ? ಎಲ್ಲೋ ಬೇರೆ ಕಡೆ ಕರ್ಕೊಂಡು ಬಿಡ್ತಾ ಇದಾರೆ. ಎಲ್ಲೂ ಹೋಗಿಲ್ಲ. ಇಲ್ಲ ಅದು ತಪ್ಪು ಮಾಹಿತಿ ಅಷ್ಟೇ. ಎಲ್ಲೂ ಹೋಗಿಲ್ಲ, ಎಲ್ಲ ಇಲ್ಲೇ ಇದ್ದಾರೆ. ಈಗ DC ಏನಾದ್ರು ಮೀಟ್ ಮಾಡುತ್ತೀರಾ ನೀವು ಪ್ರಮುಖರು ಹೋಗಿ? ಇಲ್ಲ ಮೀಟ್ ಮಾಡೋಂತ ಪರಿಸ್ಥಿತಿ. SP ಅವರು ಮಾತಾಡ್ಸಿದ್ದಾರೆ ಸುರೇಶ್ ಗೌಡ್ರ ಹತ್ರ. ಸೊ ಈಗ ಒಂದು ಭರವಸೆ ಮೇಲೆ ತಾಳ್ಮೆಯಿಂದ ಸ್ವಲ್ಪ ದಿನ ಕಾಯೋದು ಅಂತ ನಿಮ್ ನಿರ್ಧಾರ? ಕಾಯೋದು, ಇದು ಕೊನೆಗಳವರೆಗೂ ಹೋರಾಟ ಮಾಡೇ ಮಾಡ್ತೀವಿ ಅಂತ ರೈತರ ನಿರ್ಧಾರ ಇದೆ ಮೇಡಮ್ ಈ ಭಾಗದಲ್ಲಿ. ಕೆಲಸ ನಿಲ್ಸಬೇಕು. ಆ ಭಾಗದ ಕಾಂಗ್ರೆಸ್ ಇವತ್ತಿನ ಎಚ್ಚರಿಕೆ ಕೊಟ್ಟಿದ್ದಾರೆ ಮೇಡಮ್. ಈಗ ಬಿಜೆಪಿ ಅವರು ನಿಮ್ ಜೊತೆ ಪ್ರತಿಭಟನೆಗೆ ಇಳಿದಿದ್ದಾರೆ. ಆ ಭಾಗದಲ್ಲಿ ಕಾಂಗ್ರೆಸ್ನ ರಾಜಕಾರಣಿಗಳು ಏನ್ ಹೇಳ್ತಾರೆ? ಈಗ ಪರಮೇಶ್ವರ್ ಇದ್ದಾರೆ, ಕಾಂಗ್ರೆಸ್ ರಾಜಕಾರಣಿಗಳು ಹೇಳಿ ಇದ್ರು ಯಾರು ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಕಾಂಗ್ರೆಸ್ ರಾಜಕಾರಣಿಗಳು, ಮಿನಿಸ್ಟರ್ ಅದ್ರ ಬಗ್ಗೆ ಯಾರು ಸಕಾರನೇ ಎತ್ತಿಲ್ಲ. ಅವ್ರಿಗೆ ಮನವರಿಕೆ ಮಾಡ್ಕೊಡೋ ಪ್ರಯತ್ನಗಳು ನೀವು ಮಾಡಿದ್ದೀರಾ? ಅಥವಾ ಅವ್ರಿಗೆ ಎಲ್ಲದೂ ಗೊತ್ತಿದೆ, ಮನವರಿಕೆ ಮಾಡಿ ಹಿಂದೇನೆಲ್ಲ ಕೊಟ್ಟಿದ್ದೆ. ಕೇಳಿದ್ರು ಮಾತ್ರ ನಿಲ್ಲಿಸ್ತೀವಿ, ಹೇಳ್ತೀವಿ, ಡಿ ಕೆ ಶಿವಕುಮಾರ್ ಹತ್ರ ಮಾತಾಡ್ತೀವಿ ಅಂತ ಹೇಳ್ತಾರೆ. ಈಗ ಸೋಮಣ್ಣ ಅವರು ಮೊನ್ನೆ ಸಿದ್ದರಾಮಯ್ಯ ಅವ್ರಿಗೆ ಪತ್ರ ಬರ್ದಿದ್ರಲ್ಲ, ಅದಕ್ಕೇನಾದ್ರೂ ಉತ್ತರ ಬಂದಿದ್ಯಾ ಅಂತ ಏನಾದ್ರು ಗೊತ್ತಾಯ್ತಾ ನಿಮ್ಗೆ ಅದ್ರ ಬಗ್ಗೆ? ಉತ್ತರ ಬಂದಿರೋದು ಏನ್ ರಿಪ್ಲೈ ಇಲ್ಲ ಮೇಡಮ್. ಜನ ಮತದಾರರು ಓಟ್ ಹಾಕಿದ್ದಾರೆ, ಅವ್ರ ಋಣ ತೀರಿಸಬೇಕು ಅಂದ್ರೆ ಹೋರಾಟ ಮಾಡ್ಬೇಕು ಅನ್ನೋದೊಂದು ರೈತರ ಅಭಿಲಾಷೆ ಇದೆ. ಸರಿ, ಥ್ಯಾಂಕ್ ಯು ಗುರು ಅವರೇ. ನ್ಯೂಸ್ 18ಗೆ ರಿಯಾಕ್ಷನ್. ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಕುಣಿಗಲ್ಗಷ್ಟೇ ಬಿಡಿ, ಮುಂದಿನ ದಿನಗಳಲ್ಲಿ ನಮಗೆ ಕುಡಿಯೋ ನೀರಿನ ಸಮಸ್ಯೆ ಆಗುತ್ತೆ, ಕೃಷಿಗೂ ಸಮಸ್ಯೆ ಆಗುತ್ತೆ. ಈ ನಿಟ್ಟಲ್ಲಿ ನಾವು ಈಗಲೇ ಎಚ್ಚೆತ್ತುಕೊಳ್ತಿದ್ರೆ ಭವಿಷ್ಯದ ದೃಷ್ಟಿಯಿಂದ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಸಮಸ್ಯೆ ಆಗುತ್ತೆ ಅನ್ನೋದು ರೈತರ ಒಂದು ಆಕ್ಷೇಪ. ವಿಠಲ್ ನಮ್ಮ ರಿಪೋರ್ಟರ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಇದ್ರು. ವಿಠಲ್, ಇವತ್ತೇನೋ ಕಾಮಗಾರಿ ನಿಲ್ಲಿಸ್ತೀವಿ ಅಂತ ಭರವಸೆಯನ್ನ SP ಕೊಟ್ಟಿದಾರಂತಲ್ಲ ರೈತರಿಗೆ, ಅಂದ್ರೆ ಪ್ರತಿಭಟನೆ ಮಾಡ್ತಾ ಇರೋರಿಗೆ? ರೈತರಿಗೆ SP ಅಥವಾ ಜಿಲ್ಲಾಧಿಕಾರಿ ಕೊಡುವಂತ ಒಂದು ಏನಿದೆ ಆಶ್ವಾಸನೆ ಇದೆ, ಇದು ಹುಸಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಳೆದ 2 ವರ್ಷಗಳಿಂದನೂ ಕೂಡ SP ಆದವರು ಇದೇ ಒಂದು ಸ್ಟೇಟ್ಮೆಂಟ್ ನ ರೈತರಿಗೆ ಹೇಳ್ತಾ ಬಂದಿರೋದು. ಆದ್ರೆ ರಾತ್ರೋರಾತ್ರಿ ಇದೇ ಪೊಲೀಸ್ ಬಂದೋಬಸ್ತ್ ತಗೊಂಡು ಕೆಲಸನ ಶುರು ಮಾಡ್ತಾ ಇರ್ತಕ್ಕಂಥದ್ದು. ಕಳೆದ 2 ವರ್ಷಗಳಿಂದನೂ ಕೂಡ ಇದೇ ರೀತಿ ನಡೀತಾ ಇರ್ತಕ್ಕಂಥದ್ದು. SP ಅವರು ಬಂದು ಸದ್ಯಕ್ಕೆ ಆ ಪರಿಸ್ಥಿತಿಯನ್ನ ತಿಳಿಗೊಳಿಸೋ ನಿಟ್ಟಿನಲ್ಲಿ ಅವರು ಬಂದು ರೈತರನ್ನ ಸಮಾಧಾನ ಮಾಡಿ ಯಾವುದು ಈ ಕೆಲಸ ಮಾಡೋದಿಲ್ಲ, ನಿಲ್ಲಿಸ್ತೀವಿ ಅಂತ ಹೇಳಿ ಸುಮಾರು 15 ದಿನ 20 ದಿನ ನಿಲ್ಸೋದು. ಮತ್ತೆ ರಾತ್ರೋರಾತ್ರಿ ಇದೇ ಪೊಲೀಸ್ ಅಧಿಕಾರಿಗಳನ್ನ ಬಳಸ್ಕೊಂಡು ಅವ್ರನ್ನ ಒಂದು ಬಂದೋಬಸ್ತ್ ಇಟ್ಕೊಂಡು JCB ಯಂತ್ರಗಳನ್ನ ತರಿಸಿ ಕೆಲಸ ಶುರು ಮಾಡ್ತಂಥದ್ದು. ಕಳೆದ 2 ವರ್ಷಗಳಿಂದ ಇದೇ ರೀತಿ ನಡೀತಿರ್ತಕ್ಕಂಥದ್ದು. ಆದ್ರೆ ಇವರ ಮಾತನ್ನ ಅಂದ್ರೆ ಜಿಲ್ಲಾಡಳಿತದ ಮಾತನ್ನ ರೈತರುಗಳು ನಂಬುವಂತ ಪರಿಸ್ಥಿತಿಯಲ್ಲಿಲ್ಲ. ಅದರಲ್ಲೂ ಕೂಡ ಈಗ ಏನು ಈಗ ಕೇಂದ್ರ ಸಚಿವ ಸೋಮಣ್ಣ ಅವರು ಏನಿದ್ದಾರೆ ಅವರ ವಿರುದ್ಧನೂ ಕೂಡ ಈ ಒಂದು ಈಗ ಕಿಚ್ಚು ಜಾಸ್ತಿ ಆಗ್ತಾ ಇರತಕ್ಕಂಥದ್ದು. ಯಾಕಂದ್ರೆ ಅವರು ಎಲೆಕ್ಷನ್ ಟೈಮಲ್ಲಿ ವೋಟ್ ಕೇಳುವಂತ ಟೈಮಲ್ಲಿ ಹೇಮಾವತಿ ಈ ಲಿಂಕಿಂಗ್ ಕೆನಾಲ್ ವಿಚಾರಣೆ ಮುನ್ನೆಲೆ ಇಟ್ಟುಕೊಂಡು ಅವರು ಒಂದು ವೋಟನ್ನ ಕೇಳಿದ್ರು. ನಾನು ಗೆದ್ದಿದ್ದೆ ಆದ್ರೆ ಈ ಒಂದು ಕಾಮಗಾರಿಯನ್ನ ಸಂಪೂರ್ಣವಾಗಿ ನಾನು
ನಿಲ್ಲಿಸ್ತೀನಿ ಅಂತ ಹೇಳಿದ್ರು. ಜೊತೆಗೆ ಈಗ ಅವ್ರಿಗಿರುವಂತ ಕೇಂದ್ರ ರಾಜ್ಯ ಜಲಶಕ್ತಿ ಖಾತೆ ಏನಿದೆ ಅದರಲ್ಲೂ ಕೂಡ ಈ ಒಂದು ಯೋಜನೆ ಒಳಪಡೋದ್ರಿಂದ ಅದ್ರ ಬಗ್ಗೆ ಅವರು ತಲೆನೇ ಕೆಡ್ಸ್ಕೊಂಡಿಲ್ಲ, ಇದರ ಬಗ್ಗೆ ಸಕಾರನೇ ಎತ್ತಿಲ್ಲ, ಕೇಂದ್ರ ಸರ್ಕಾರದಲ್ಲಿ ಮಾತುಕತೆನೇ ಆಡಿಲ್ಲ ಅಂತ ಹೇಳಿ ಇಲ್ಲಿನ ರೈತರುಗಳು ಈಗ ಅವರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗ್ಲೇನೆ ಏನೋ ರೈತರ ಹೋರಾಟಕ್ಕೆ ಮಂಡಿರತಕ್ಕಂಥ ಜಿಲ್ಲಾಡಳಿತ ಏನು ಈಗ ಶಾಸಕ ಸುರೇಶ್ ಗೌಡ ಆಗಿರ್ಬೋದು, ಮತ್ತೆ ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್ ಆಗಿರ್ಬೋದು, ಇವರೆಲ್ಲರನ್ನೂ ಕೂಡ ಜೊತೆಲಿ ಕೆಲವೊಂದು ಸ್ವಾಮೀಜಿಗಳನ್ನು ಕೂಡ ಅವರು ವಶಕ್ಕೆ ತಾಡಿದ್ದಂತ ಹಿನ್ನೆಲೆಯಲ್ಲಿ ತಕ್ಷಣ ಯಾವಾಗ ರೈತರ ಹೋರಾಟ ಜಾಸ್ತಿ ಆಯ್ತೋ, ಜೊತೆಗೆ ಪ್ರೆಷರ್ ಜಾಸ್ತಿ ಆಯ್ತೋ, ಅವ್ರನ್ನೆಲ್ಲ ತಕ್ಷಣ ಅವ್ರನ್ನ ಅಲ್ಲಿಯೇ ಬಸ್ಸಲ್ಲಿ ಇಳಿಸಿರ್ತಕ್ಕಂಥದ್ದು. ಈಗ ಒಂದು ಕಾಮಗಾರಿ ಅವೈಜ್ಞಾನಿಕವಾಗಿದೆ, ಭವಿಷ್ಯ ದೃಷ್ಟಿಯಿಂದ ನೋಡಿದ್ರೆ ನಮ್ಮ ಜಿಲ್ಲೆಗೆ ನೀರು ಸಾಕಾಗಲ್ಲ ತಾಲೂಕುಗಳಿಗೆ ಅಂತ ರೈತರು ಹೇಳ್ತಾ ಇದ್ದಾರೆ. ಆ ಭವಿಷ್ಯ ದೃಷ್ಟಿಯಿಂದನೇ ನಾವು ಇಷ್ಟು ತೀವ್ರ ರೀತಿಯಲ್ಲಿ ಹೋರಾಟ ಮಾಡಿ ಪ್ರಾಣ ಬೇಕಾದ್ರೂ ಬಿಡ್ತೀವಿ, ಹೇಮಾವತಿನ ಬಿಡಲ್ಲ ಮಾಗಡಿ ತನಕ ಅಂತ ಹೇಳ್ತಾರೆ. ಇಲ್ಲೊಂದಿಷ್ಟು ಕನ್ಫ್ಯೂಷನ್ ಇದೆ. ಈಗ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಒಂದು ಇರುತ್ತಲ್ಲ, ಸೊ ಆ ನೀಲನಕ್ಷೆಯಲ್ಲಿ ಏನಿದೆ ಹಂಗಾದ್ರೆ? ಮಾಗಡಿ ತನಕ ನೀರು ಹರಿಸುವಂತ ಪ್ರಾಜೆಕ್ಟ್ ಇದು. ಜೊತೆಗೆ ಮಾಗಡಿ ಶಾಸಕರು ಹೇಳ್ತಾರೆ ಇಲ್ಲ ಇಲ್ಲ ಕುಣಿಗಲ್ ತನಕ ಅಷ್ಟೇ, ಮಾಗಡಿ ತನಕ ಎಲ್ಲ ನಾವು ನೀರು ಹರಿಸಲ್ಲ ಅಂತ ಅವ್ರು ಹೇಳ್ತಾರೆ. ಶರ್ಮಿತಾ, ಇದು ಈ ಒಂದು ಯೋಜನೆ ರೈತರುಗಳಿಗೆ ಕಂಪ್ಲೀಟ್ ಆಗಿ ಮನದಟ್ಟ ಆಗಿರೋದು ಅಂದ್ರೆ ಮೊದಲು ಕುಣಿಗಲ್ ತಾಲೂಕಿಗೆ ನೀರನ್ನ ಕೊಂಡೊಯ್ಬೇಕು, ಆ ನಂತರ ಅಲ್ಲಿನ ಈಗಾಗಲೇ ಪೈಪ್ ಲೈನ್ ಮೂಲಕ ಅಲ್ಲಿ ಮಾಗಡಿ ಮತ್ತೆ ರಾಮನಗರಕ್ಕೆ ನೀರು ತಗೊಂಡೋಗ್ಬೇಕು ಅಂತ ಹೇಳಿ ಅವ್ರ ಪ್ಲಾನ್ ಆಗಿದೆ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಮೊನ್ನೆ ಏನೋ ಕುಣಿಗಲ್ ಶಾಸಕ ರಂಗನಾಥ್ ಕೂಡ ಅದನ್ನೇ ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ನಾವು ಮಾಗಡಿಗೆ ನೀರು ಹರಿಸೋದಿಲ್ಲ, ನಮ್ ಕುಣಿಗಲ್ಗೆ ಅಷ್ಟೇ ಅಂತ ಅವರು ಕೂಡ ಹೇಳ್ತಾ ಇದ್ರು. ಆದ್ರೆ ಇಲ್ಲಿ ರೈತರು ಮತ್ತೆ ಬಿಜೆಪಿ ಮುಖಂಡರು ಆರೋಪ ಮಾಡ್ತಾ ಇರೋ ಪ್ರಕಾರ ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆ ಕಂಪ್ಲೀಟ್ ಆಗಿ ಮಾಗಡಿಗೆ ನೀರು ತಗೊಂಡೋಗ್ಬೇಕು ಅಂತಾನೆ ಅವರು ಈ ಒಂದು ಪ್ಲಾನ್ ಮಾಡ್ತಾ ಇರ್ತಕ್ಕಂಥದ್ದು ಅಂತ ಹೇಳಿ ಈಗ ರೈತರುಗಳು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಶರ್ಮಿತಾ, ಈಗ ವಾಟ್ ನೆಕ್ಸ್ಟ್? ಈಗ ನೂರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ, ಸ್ವಾಮೀಜಿಗಳಿದ್ದಾರೆ, ಬಿಜೆಪಿ ಶಾಸಕರಿದ್ದಾರೆ, ರೈತರಿದ್ದಾರೆ, ಪ್ರತಿಭಟನೆ ತೀವ್ರ ಸ್ವರೂಪ ಪಡ್ಕೊಳ್ತೇವೆ. ನೀವು ಹೇಳ್ದಂಗೆ ಜಿಲ್ಲಾಡಳಿತ ಅಥವಾ SP ಒಂದು ಭರವಸೆ ಕೊಟ್ಟಿದ್ದಾರೆ, ಈ ತರದ ಭರವಸೆ ಸುಮಾರು ಕೊಟ್ಟಿದ್ದಾಗಿದೆ. ಈಗ ಭರವಸೆಗೆ ಇವ್ರು ಸುಮ್ಮನಾಗಿ ಪ್ರತಿಭಟನೆ ಕೈ ಬಿಡ್ತಾರಾ ಅಥವಾ ಯಾವ ತರ ಮುಂದೆ? ಶರ್ಮಿತಾ, ಇಲ್ಲಿ ಮೊದಲನೇದಾಗಿ ಗುಬ್ಬಿ ಶಾಸಕ SR ಶ್ರೀನಿವಾಸ್ ಮುನ್ನೆಲೆಗೆ ಬರ್ಬೇಕು ಒಂದು ಪ್ರತಿಭಟನೆಯಲ್ಲಿ, ಅವರು ಕೂಡ ಬಂದು ಭಾಗಿಯಾಗಬೇಕು. ಅವರು ಏನೋ DK ಶಿವಕುಮಾರ್ ವಿರುದ್ಧ ಅವರು ನಿಂತ್ಕೋಬೇಕಾಗುತ್ತೆ, ಅಂದ್ರೆ ಸರ್ಕಾರದ ವಿರುದ್ಧ ಅವರು ನಿಂತ್ಕೋಬೇಕಾಗುತ್ತೆ. ಜೊತೆಗೆ ಇಬ್ರು ಸಚಿವರು ಏನಿದ್ದಾರೆ, ವಿ ಸೋಮಣ್ಣ ಮತ್ತೆ KN ರಾಜಣ್ಣ ಏನಿದ್ದಾರೆ, ಅವರಿಬ್ರು ಕೂಡ ಈ ಒಂದು ಮೇನ್ ಸ್ಟ್ರೀಮ್ ಪ್ರತಿಭಟನೆಗೆ ಬರ್ಬೇಕಾಗುತ್ತೆ. ಯಾಕಂದ್ರೆ ಇದು ಯಾವುದೋ ಒಂದು ಪಕ್ಷ ಅಥವಾ ಯಾವುದೋ ಒಬ್ಬ ರೈತನಿಗೆ ಸಂಬಂಧಪಟ್ಟಿದ್ದಂತ ವಿಚಾರ ಅಲ್ಲ. ಪ್ರತಿಯೊಬ್ಬರಿಗೂ ಕೂಡ ಜಿಲ್ಲೆಯಲ್ಲಿ ಬದುಕುವಂತ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ನೀರ್ನ ಹಕ್ಕಿರುವಂತದ್ದು. ಹಾಗಾಗಿ ಎಲ್ರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಅವರು ಒಂದು ಡಿಮ್ಯಾಂಡ್ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ವೇಳೆಯಲ್ಲಿ ಇವರಿಬ್ರು ಅಥವಾ ಗುಬ್ಬಿ ಶಾಸಕರು SR ಶ್ರೀನಿವಾಸ್ ಏನಾದ್ರು ಬಂದು ಇನ್ವಾಲ್ವ್ ಆಗದೆ ಇದ್ರೆ ನಿಜಕ್ಕೂ ಈ ಒಂದು ಏನೀಗಾಗ್ಲೇ ರೈತರು ಆತಂಕ ಪಡ್ತಾ ಇದ್ದಾರೆ, ನಮ್ಗೆ ಕುಡಿಯೋಕ್ ನೀರಾಗಿರ್ಬೋದು ಅಥವಾ ತೋಟಗಾರಿಕೆ ನೀರಾಗಿರ್ಬೋದು ಯಾವುದಕ್ಕೂ ಕೂಡ ನೀರು ಆಗಲ್ಲ, ಜೊತೆಗೆ ಮುಂದಿನ ದಿನಗಳಿಗೆಲ್ಲ ಕಂಪ್ಲೀಟ್ ಆಗಿ ನಿಲ್ಲುತ್ತೆ ಅಂತ ಹೇಳಿ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಶರ್ಮಿತಾ, ಮುಂದಿನ ಬೆಳವಣಿಗೆ. ಥ್ಯಾಂಕ್ ಯು ಸೋ ಮಚ್ ವಿಠಲ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಹೇಮಾವತಿ ಕೆನಾಲ್ ಯೋಜನೆಯನ್ನ ವಿರೋಧಿಸಿ ತೀವ್ರ ರೀತಿಯಲ್ಲಿ ತುಮಕೂರಿನಲ್ಲಿ ರೈತರು, ಮಠಾಧೀಶರು, ಬಿಜೆಪಿಯ ಶಾಸಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಯೋಜನೆ ಬಗ್ಗೆ ಪರಮೇಶ್ವರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ, ಏನ್ ಹೇಳಿದ್ದಾರೆ ಕೇಳೋಣ. ನಿನ್ನೆಯಿಂದನೂ ಕೂಡ ಅದು ನಡೆದಿದೆ. ಎಕ್ಸ್ಪ್ರೆಸ್ ಕೆನಾಲ್ ಬಗ್ಗೆ ಅವರು ನಿಲ್ಲಿಸಬೇಕು ಅಂತ ಹೇಳಿ ಬಿಜೆಪಿಯವರು ಮತ್ತು ಬೇರೆ ಬೇರೆ ರೈತ ಸಂಘದವರು ಅವರೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಒಂದು ತೀರ್ಮಾನ ತಗೊಂಡಿತ್ತು, ಅದಕ್ಕೆ ಫಂಡ್ ಅಲೊಕೇಶನ್ ಕೂಡ 1,000 ಕೋಟಿ ಹತ್ತತ್ರ ಅದು ಎಸ್ಟಿಮೇಟ್ ಮಾಡಿ ಆ ಕೆಲಸ ಪ್ರಾರಂಭ ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಿದ್ದು. ಮಧ್ಯದಲ್ಲಿ ನಿಲ್ಲಿಸೋದಕ್ಕೆ ಇವರೆಲ್ಲ ಪ್ರೊಟೆಸ್ಟ್ ಮಾಡಿದ್ರು ಅಂತ ನಿಲ್ಲಿಸಿತ್ತು. ಆದರೂ ಕೂಡ ಒಂದು ಟೆಕ್ನಿಕಲ್ ಕಮಿಟಿ ಮಾಡಿ ಆ ಕಮಿಟಿಯವರು ಕೂಡ ವರದಿ ಕೊಟ್ಟು ಇಲ್ಲ ಇದು ಮಾಡ್ಬೋದು, ಟೆಕ್ನಿಕಲಿ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ವರದಿ ಬಂದ ಮೇಲೆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಆದೇಶ ಕೊಟ್ಟಿತ್ತು. ಈಗ ಮತ್ತೆ ಅವರು ಪ್ರೊಟೆಸ್ಟ್ ಮಾಡಿದ್ದಾರೆ. ಅದನ್ನು ನಾನೀಗ ಏನು ವರದಿ ತಗೊಂಡು ಆನಂತರ ತಿಳಿಸ್ತೀನಿ. ಇಲ್ಲ, ಟೆಕ್ನಿಕಲಿ ಆಗೋದಿಲ್ಲ ಅಂತ ವರದಿ ಕೊಟ್ಟಿದ್ದಾರೆ. ಆ ಆಧಾರದ ಮೇಲೆ ನಾವು ಮುಂದುವರೆದಿದ್ದು. ಒಂದು ವೇಳೆ ಅದು ತೊಂದರೆ ಆಗುತ್ತೆ ಅನ್ನೋಗಿದ್ದರೆ ಖಂಡಿತವಾಗಿ ಮಾಡ್ತಾ ಇರಲಿಲ್ಲ. ಅದಕ್ಕೆ ಆ ಟೆಕ್ನಿಕಲ್ ವರದಿ ಅವರು ಕೂಡ ಸಭೆಯಲ್ಲಿ ಭಾಗವಹಿಸಿದ್ರು, ನಮ್ಮ ಶಾಸಕರು, ತುಮಕೂರಿನ ಶಾಸಕರುಗಳು. ಆ ವರದಿನ ಸರಿ ಇಲ್ಲ ಅಂಥೇಳಿ ಅವರು ಪ್ರೊಟೆಸ್ಟ್ ಮಾಡಿದರು. ಈಗಲೂ ಕೂಡ ಅದನ್ನು ನಿಲ್ಲಿಸಬೇಕು ಅಂತ ಮಾಡ್ತಿದ್ದಾರೆ. ಅದರ ಬಗ್ಗೆ ನಾವು ಮುಂದೆ ಏನು ಮಾಡಬೇಕು ಅನ್ನೋದನ್ನು ನೋಡ್ತೀವಿ.
ಈಗ ದಿಢೀರ್ ಕಾಮಗಾರಿ ನಡೀತಾ ಇದೆ, ಅವೈಜ್ಞಾನಿಕ ಅಂತೇಳಿ ಹಿಂದಿನಿಂದ ವಿರೋಧ ವ್ಯಕ್ತಪಡಿಸಿದ್ರು. ಸರ್ಕಾರ ತರಾತುರಿಯಲ್ಲಿ ಏಕಾಏಕಿ ಪೊಲೀಸರ ಭದ್ರತೆ ಜೊತೆಗೆ ಪೈಪ್ಲೈನ್ ಅಳವಡಿಕೆ ಕಾರ್ಯವನ್ನು ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಮಾಗಡಿ ತನಕ ನೀರು ಹರಿಸೋದಕ್ಕೆ ನಾವು ಬಿಡಲ್ಲ, ನಮ್ಮ ಪ್ರಾಣ ಹೋದ್ರೂ ಸರಿ ಅಂತ ಹೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಗೃಹ ಸಚಿವರಿಗೆ ಸ್ಪಷ್ಟನೆಯನ್ನ ಕೊಡ್ತಾ ಇದ್ರು. ಇಲ್ಲ, ಟೆಕ್ನಿಕಲಿನೇ ಈ ಕಾಮಗಾರಿ ನಡೀತಾ ಇರೋದು. ಟೆಕ್ನಿಕಲ್ ಟೀಮ್ ಒಂದು ವರದಿಯನ್ನು ಕೊಟ್ಟಿದೆ. ತುಮಕೂರು ಭಾಗಕ್ಕೆ ಈ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಯೋಜನೆಯಿಂದ ಯಾವುದೇ ಸಮಸ್ಯೆ ಆಗಲ್ಲ ಮುಂಬರುವಂಥ ದಿನಗಳಲ್ಲಿ. ಭವಿಷ್ಯದಲ್ಲಿ ನೀರಿನ ಸಮಸ್ಯೆ ಆಗೋದಿಲ್ಲ ಅಂತ ತಿಳಿದ ಮೇಲೇನೆ ಈ ಪ್ರಾಜೆಕ್ಟನ್ನು ನಾವು ಕಂಪ್ಲೀಟ್ ಮಾಡೋದಕ್ಕೆ ಹೊರಟಿರೋದು. ಇನ್ನು ಈ ಟೀಮ್ನಲ್ಲಿ ಆ ಭಾಗದ BJP ಶಾಸಕರು ಬಂದಿದ್ರು, ಅವ್ರಿಗೂ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನು ನಾವು ಮಾಡಿದ್ವಿ ಅಂತಾನೆ ಅವರು ತಮ್ಮ ಸರ್ಕಾರದ ಯೋಜನೆಯನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಆ ಭಾಗದ ರಾಜಕಾರಣಿಗಳು ಯಾರೀಗ ಯೋಜನೆ ಆಗಲಿ ಅಂತ ಹೇಳ್ತಿದಾರಲ್ಲ, ಅವ್ರ ವಿರುದ್ಧನೂ ಕೂಡ ರೈತರು ತೀವ್ರ ರೀತಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ದಿನಗಳಿಂದ ಅವ್ರಿಗೂ ಮನವರಿಕೆ, ಅಂದರೆ ಅವ್ರಿಗೆ ಗೊತ್ತಿದೆ ಸಮಸ್ಯೆ ಏನಾಗುತ್ತೆ ಅಂತ, ನಾವು ಕೂಡ ಮನವರಿಕೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿದ್ರೂ ಕೂಡ ಸರ್ಕಾರ ಈ ಕಾಮಗಾರಿಯನ್ನು ಪೊಲೀಸ್ ಭದ್ರತೆಯಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾ ಇದೆ. 144 ಸೆಕ್ಷನ್ ಜಾರಿಗೊಳಿಸಿ ಪ್ರತಿಭಟನೆಯೆಲ್ಲ ಮಾಡದ ರೀತಿಯಲ್ಲಿ ಇವರು ಹತ್ತಿಕ್ಕೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ನಾವು ಈಗ ಎಚ್ಚೆತ್ತುಕೊಂಡಿಲ್ಲ ಅಂದ್ರೆ ಮುಂಬರುವಂತ ದಿನಗಳಲ್ಲಿ ತುಮಕೂರು ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ನೀರಿನ ಸಮಸ್ಯೆ ಆಗುತ್ತೆ, ಕುಡಿಯೋ ನೀರಿಗೂ ಪರಿತಪಿಸುವಂತ ದಿನಗಳು ಬರುತ್ತೆ. ಹಾಗಾಗಿ ನಾವು ಈಗಲೇ ಎಚ್ಚೆತ್ತುಕೊಂಡು ಇದನ್ನ ತೀವ್ರ ರೀತಿಯಲ್ಲಿ ವಿರೋಧವನ್ನ ಮಾಡ್ತಾ ಇದ್ದೀವಿ. ಈಗ SP ಒಂದು ಭರವಸೆ ಕೊಟ್ಟಿದ್ದಾರೆ ಅಂತ ರೈತರು ಹೇಳ್ತಾ ಇದ್ದಾರೆ. ಬಟ್ ಅದು ಎಷ್ಟು ಮಟ್ಟಿಗೆ ವ್ಯಾಲಿಡ್ ಆಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಸರ್ಕಾರ ಅಂತೂ ಯೋಜನೆಯನ್ನ ಕಂಪ್ಲೀಟ್ ಮಾಡೋದಕ್ಕೆ ಪೊಲೀಸ್ ಭದ್ರತೆಯಲ್ಲಿ ತರಾತುರಿಯಲ್ಲಿ ಕಾಮಗಾರಿಯನ್ನ ಕಳೆದ 3-4 ದಿವಸಗಳಿಂದ ಕಂಟಿನ್ಯೂಸ್ ಆಗಿ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಈಗ ವಿರೋಧನೂ ತೀವ್ರ ರೀತಿಯಲ್ಲಿ ವ್ಯಕ್ತವಾಗ್ತಾ ಇದೆ. ಈಗ ನಾವು ಕಾಮಗಾರಿ ನಿಲ್ಲಿಸ್ತೀವಿ ಅಂತ ಬಾಯಿ ಮಾತಲ್ಲಿ SP ಹೇಳ್ತಾ ಇದ್ದಾರೆ. ಪ್ರತಿಭಟನೆಯೂ ಕೂಡ ಮುಂದುವರೆದಿದೆ. ಆದರೆ ಸರ್ಕಾರ ಈಗ ಯಾವ ತರ ನಿರ್ಧಾರವನ್ನು ಕೈಗೊಳ್ಳುತ್ತೆ, ಈ ಪ್ರತಿಭಟನೆ ಬಿಸಿ ಸರ್ಕಾರಕ್ಕೆ ತಟ್ಟುತ್ತಾ, ಕಾಮಗಾರಿ ನಿಲ್ಲಿಸ್ತಾರ? ಈಗ DK ಶಿವಕುಮಾರ್ ವಿರುದ್ಧನೂ ಕೂಡ ತೀವ್ರ ರೀತಿಯಲ್ಲಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಮಾಗಡಿ ತನಕ ನೀರು ಹರಿಸೋದಕ್ಕೆ ಅವರೇ ಕಾರಣ ಅಂತ ಹೇಳಿ ಜಲಸಂಪನ್ಮೂಲ ಇಲಾಖೆ ಅವ್ರ ಹತ್ರನೇ ಇದೆ ಸಚಿವರು ಅಂತ ಹೇಳಿ. ಹೇಮಾವತಿ ಲಿಂಕ್ ಯೋಜನೆ ಅವೈಜ್ಞಾನಿಕವಾಗಿದೆ, ಕುಣಿಗಲ್ ತನಕ ಬರಲಿ, ಕುಡಿಯೋ ನೀರಿನ ಸಮಸ್ಯೆ ಎಲ್ಲರಿಗೂ ಇದೆ, ಇಲ್ಲ ಅಂತಲ್ಲ. ಈ ನಿಟ್ಟಲ್ಲಿ ಕುಣಿಗಲ್ ತನಕ ನೀರು ಹರಿಸ್ಲಿ, ಅದನ್ನ ಡಿವೈಡ್ ಮಾಡಿ ಅವ್ರು ಮಾಗಡಿ ತನಕ ಹರಿಸೋದಾದ್ರೆ ನಮಗೆ ಮುಂಬರುವಂತ ದಿನಗಳಲ್ಲಿ ಸಮಸ್ಯೆ ಆಗುತ್ತೆ. ತುಮಕೂರು ಭಾಗದಲ್ಲಿ ನೀರಿನ ಸಮಸ್ಯೆ ಆಗುತ್ತೆ, ಅಭಾವ ಉಂಟಾಗುತ್ತೆ, ನೀರಿಗೋಸ್ಕರ ಮತ್ತೆ ನಾವು ಹಾಹಾಕಾರ ಪಡುವಂತ ಪರಿಸ್ಥಿತಿ ಆಗುತ್ತೆ. ಅದಕ್ಕೆ ನಾವು ವಿರೋಧವನ್ನ ವ್ಯಕ್ತಪಡಿಸ್ತೀವಿ. ಈಗಲೇ ನಾವು ಎಚ್ಚೆತ್ಕೊಂಡು ಇದನ್ನ ನಿಲ್ಲಿಸ್ತಿಲ್ಲ, ಬ್ರೇಕ್ ಹಾಕ್ಲಿಲ್ಲ ಈ ಯೋಜನೆಗೆ ಅಂತಂದ್ರೆ ಸರ್ಕಾರ ಮಾಡ್ಕೊಂಡು ಹೋಗ್ಬಿಡುತ್ತೆ. ಆದರೆ ನಮಗೆ ಸಮಸ್ಯೆ ಆಗುತ್ತೆ ಅಂತೇಳಿ ರೈತರು ತೀವ್ರ ರೀತಿಯಲ್ಲಿ ಇವತ್ತು ವಿರೋಧವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಗೆ ಇಳಿದಿದ್ದಾರೆ. ಸ್ವಾಮೀಜಿಗಳು ಮತ್ತೆ BJP ಶಾಸಕರು ಈ ಪ್ರತಿಭಟನೆಗೆ ಸಾಥನ್ನ ಕೊಟ್ಟಿದ್ದಾರೆ. ಪೊಲೀಸರು ಶಾಂತಿಯುತ ಹೋರಾಟ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಯಾರಿಗೆ DYSP ಇರ್ಬೋದು, IGP ಇರ್ಬೋದು, ಯಾರೇ ಇರ್ಬೋದು, ರೈತರು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈಗ ಪ್ರತಿಭಟನೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ರೈತರು ಜಮಾವಣೆಗೊಳ್ತಾ ಇದ್ದಾರೆ. ಈ ಕ್ಷಣಕ್ಕೂ ಕೂಡ ತುಮಕೂರು ಭಾಗದ ಬೇರೆ ಬೇರೆ ಭಾಗಗಳಿಂದ ಮೂಲೆಗಳಿಂದ ರೈತರು ಬರ್ತಾ ಇದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಯೋಜನೆಗೆ ನಮ್ಮ ವಿರೋಧವಿದೆ, ಮುಂಬರುವಂತ ದಿನಗಳಲ್ಲಿ ನಮಗೆ ನೀರಿನ ಸಮಸ್ಯೆ ಆಗುತ್ತೆ, ತಕ್ಷಣಕ್ಕೆ ಕುಣಿಗಲ್ ತನಕ ಬೇಕಾದ್ರೆ ಇವರು ಕಾಮಗಾರಿ ಮಾಡ್ಕೊಳ್ಳಿ, ಮಾಗಡಿ ತನಕ ನಾವು ಈ ಪೈಪ್ಲೈನ್ ಕಾಮಗಾರಿ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ, ನಮ್ಮ ಜೀವ ಹೋದ್ರೂ ಸರಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇಲ್ಲೇ ಇರ್ತೀವಿ ಅಂತೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 4 ಜಿಲ್ಲೆಗಳ 14 ತಾಲೂಕುಗಳಿಗೆ ಈಗ ನೀರು ಹಂಚಿಕೆಯನ್ನ ಮಾಡಲಾಗ್ತಾ ಇದೆ. ಹಾಸನ, ಮಂಡ್ಯ, ತುಮಕೂರು, ರಾಮನಗರ ಜಿಲ್ಲೆ ಅಂತ ಹೇಳ್ತಾರೆ. ಅಂದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಈಗಿಂದು ಮಾಗಡಿ ತನಕ.
ಅಂದ್ರೆ ಮಾಗಡಿ ತನಕ ನೀರು ಹರಿಸೋದಕ್ಕೆ ನಾವು ಬಿಡಲ್ಲ, ಹೇಮಾವತಿಯಿಂದ ಕುಣಿಗಲ್ ಮೂಲಕ ಮಾಗಡಿ ತನಕ ನಾವು ಬಿಡಲ್ಲ. ಕುಣಿಗಲ್ ತನಕ ಬೇಕಾದ್ರೆ ಇರಲಿ, ಎಕ್ಸ್ಪ್ರೆಸ್ ಕೆನಾಲ್ ಮೂಲಕ ನೀರು ಪೂರೈಕೆ ಮಾಡ್ತಿರೋದು ಅವೈಜ್ಞಾನಿಕವಾಗಿದೆ. ಮುಂಬರುವಂತ ದಿನಗಳಲ್ಲಿ ನೀರಿನ ಸಮಸ್ಯೆ ತುಮಕೂರು ಭಾಗದಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಪೊಲೀಸ್ ಭದ್ರತೆಯಲ್ಲಿ ಕಾಮಗಾರಿಯನ್ನ ತರಾತುರಿಯಲ್ಲಿ ಮುಗಿಸುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಿದೆ ಅಂತ ಹೇಳಿ ಆರೋಪಗಳನ್ನ ಮಾಡ್ತಾ ತೀವ್ರ ರೀತಿಯಲ್ಲಿ ಆಕ್ರೋಶವನ್ನ ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ. ದಿಢೀರ್ ಕಾಮಗಾರಿ ಮಾಡಿದ್ರಿಂದ ಮೊನ್ನೆಯಿಂದ ರೈತರು ಕಂಗಾಲಾಗಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಸುರೇಶ್ ಗೌಡ್ರು ಶಾಸಕರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದೆ. ಸುರೇಶ್ ಗೌಡ್ರ, ಈಗ ನಿಮ್ಮ ಹತ್ರ SP ಮಾತಾಡಿದ್ರಂತಲ್ಲ ಕಾಮಗಾರಿ ನಿಲ್ಲಿಸ್ತೀವಿ ಅಂತ, ಹೌದಾ? ಹಲೋ ಸುರೇಶ್ ಗೌಡ್ರ, ಕೇಳಿಸ್ತಿದ್ಯಾ? ಹೇಳಮ್ಮ. ಈಗ ನೀವು ಪ್ರತಿಭಟನೆಗೆ ಹೋದಾಗ SP ಏನೋ ಭರವಸೆ ಕೊಟ್ರಂತಲ್ಲ ಕಾಮಗಾರಿ ನಿಲ್ಲಿಸ್ಬಿಡ್ತೀವಿ ಅಂತ, ಹೌದಾ? ಅಲ್ಲ ತಾತ್ಕಾಲಿಕವಾಗಿ ನಿಲ್ಲಿಸ್ತೀವಿ ಅಂತ ಹೇಳಿದ್ರು DC ಮತ್ತೆ SP ಅವರು. ನಾವು ಹೇಳಿದ್ದೀವಿ ಅವರಿಗೆ, ಇದು ರೈತರಿಗೆ ಅನ್ಯಾಯ ಆಗಿರೋದು, 2 ವರ್ಷದಿಂದ ಪ್ರತಿಭಟನೆ ನಡೀತಿದೆ, ರೈತರ ಮುಂದೆ ನೀವ್ ಯಾರು ಅಲ್ಲ ಅಂತ ನಾವು DC ಮೇಡಮ್ ಅವ್ರಿಗೆ ಮತ್ತೆ SP ಅವರಿಗೆ ಎಲ್ಲ ನಾವು ಬಂದು ಅವರೇ ವಿನಂತಿ ಮಾಡ್ಕೊಂಡಿದ್ದಾರೆ ನಮ್ಮನ್ನ, ಈ ರೈತರಿಗೆ ನೀವು ದಯವಿಟ್ಟು ನಿಲ್ಲಿಸಿ ಅಂತ. ಅದಕ್ಕೆ ಈಗ 145 ಸೆಕ್ಷನ್ ಕೂಡ ವಾಪಸ್ ತಗೊಂಡಿದ್ದಾರೆ ಅಂತ ಹೇಳಿ ನಾನು ಕೇಳ್ಪಟ್ಟೆ. ಅದರಿಂದ ನಾವು ಇವತ್ತು ಭರವಸೆ ಕೊಟ್ಟರೆ ನಾವೆಲ್ಲರೂ ವಿಡ್ರಾ ಮಾಡ್ತೇವೆ, ಸರ್ವಪಕ್ಷದ ಸಭೆ ಕರೆಸಬೇಕು, SP DC ಅವರು ಇಲ್ಲಿಯ ವಾಸ್ತವಾಂಶವನ್ನ ಸರ್ಕಾರಕ್ಕೆ ತಿಳಿಸ್ಬೇಕು, ರೈತರು ರೊಚ್ಚಿಗೆ ಯಾವ ರೀತಿ ಎದ್ದಿದ್ದಾರೆ ಅನ್ನೋದನ್ನು ಕೂಡ ತಿಳಿಸಿ ತಕ್ಷಣ ಇದನ್ನ ಸರ್ವಪಕ್ಷ ಸಭೆ ಕರೆಸಿ ಇದಕ್ಕೆ ತಿಲಾಂಜಲಿ ಹಚ್ಚಬೇಕು. ಪದೇ 2 ವರ್ಷದಿಂದ ಇದೇ ರೀತಿ ಯುದ್ಧಗಳು ನಡೀತಾ ಇದೆ, ರೈತರು ವರ್ಸಸ್ ಸರ್ಕಾರ. ಇದು ರೈತ ಈ ದೇಶದ ಬೆನ್ನೆಲುಬು, ಅನ್ನದಾತ. ಆತನಿಗೆ ಅನ್ಯಾಯ ಆಗೋದಕ್ಕೆ ನಾವಂತೂ ಬಿಡೋದಿಲ್ಲ, ಮತ್ತೆ ನಮ್ಮ ಹೆಣದ ಮೇಲೆ ಕೂಡ ನೀರು ತಗೊಂಡೋಗ್ಬೇಕು ಆ ತರ ಬಂದ್ರೆ ಅಂತ ನಾವು ಸರ್ಕಾರಕ್ಕೆ ಈಗಾಗಲೇ ತಿಳಿಸಿದ್ದೇವೆ. ಈಗ ಪರಮೇಶ್ವರ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಟೆಕ್ನಿಕಲ್ ಟೀಮ್ ನಿಂದ ಅಪ್ರೂವಲ್ ಸಿಕ್ತು, ವರದಿ ಬಂದಿತ್ತು, ತುಮಕೂರು ಭಾಗಕ್ಕೆ ಮುಂಬರುವಂತ ದಿನಗಳಲ್ಲಿ ಅಂದ್ರೆ ಭವಿಷ್ಯದಲ್ಲಿ ಏನ್ ಸಮಸ್ಯೆ ಆಗಲ್ಲ ಅಂತ ಹೇಳಿದ್ದಕ್ಕೆ ಕಾಮಗಾರಿಯನ್ನ ನಾವು ಮುಂದುವರಿಸ್ಕೊಂಡು ಹೋಗ್ತಿರೋದು ಅಂತ ಹೇಳಿ. ಈಗ ನಿಮ್ ಸರ್ಕಾರ ಇದ್ದಾಗ್ಲೂ ಟೆಕ್ನಿಕಲ್ ಟೀಮ್ ಅಂತ ಇತ್ತು, ಇವ್ರು ಇವಾಗ ಹಿಂಗ್ ಹೇಳ್ತಾ ಇದ್ದಾರೆ, ಏನ್ ಸಮಸ್ಯೆ ಆಗತ್ತೆ ಹೇಳಿ? ನೋಡಿ ಅಮ್ಮ, ಇದು ಅಧಿಕಾರಿಗಳು ಯಾವ ಕಡೆ ಸರ್ಕಾರ ಇರ್ತದೋ ಆ ಕಡೆ ಬರೀತಾರೆ ಟೆಕ್ನಿಕಲ್ ಕಮಿಟಿ. ಈ ದೇಶದಲ್ಲಿ ಸರ್ಕಾರಗಳು ಸರಿಯಾಗಿ ಕೆಲಸ ಮಾಡಿದ್ರೆ ಮೂಲ ಯೋಜನೆಯನ್ನ ವೈಲೇಷನ್ ಮಾಡಿ ಯಾಕಮ್ಮ ನೀರು ತಗೊಂಡೋಗ್ಬೇಕಾಯ್ತು? ಗೊತ್ತಿಲ್ವಾ ಅವ್ರಿಗೆ? 11 ತಾಲೂಕುಗಳಲ್ಲಿ 10 ತಾಲೂಕಿಗೆ ಹೇಮಾವತಿ ನೀರು ಹರಿಯುತ್ತೆ. 10 ತಾಲೂಕಿನ ಜನರ ಒಂದು ಭಾವನೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಕೇಳ್ಬೇಕಲ್ಲ. ಪರಮೇಶ್ ಸಾಹೇಬ್ರ ಬಗ್ಗೆ ನಮ್ಗೆ ಗೌರವ ಇದೆ. ಅವರು ಟೆಕ್ನಿಕಲ್ ಟೀಮ್ ಹೇಳಿದ್ಯಾ ಈ ತರ ಡೈವರ್ಷನ್ ಮಾಡಿ ಕುಣಿಗಲ್ಗೆ ರಾಮನಗರಕ್ಕೆ ನೀರು ತಗೊಂಡೋಗಿ ಅಂತ? ನೀರು ಹರಿತಿದೆಯಲ್ಲ, ಹೋದ್ ಬಾರಿ ಹರಿತಲ್ಲ, ಹೋದ್ ವರ್ಷ 3 TMC 2.25-3 TMC ನೀರು ಕುಣಿಗಲ್ಗೆ ಹರಿತು. ನಮ್ದೇನು ಕುಣಿಗಲ್ ತಗೊಂಡೋದ್ ನಮ್ದು ಏನು ವಿರೋಧ ಇಲ್ಲ, 1% ವಿರೋಧ ಇಲ್ಲ. ನಮ್ದು ವಿರೋಧ ಇರೋದು ಮುಖ್ಯವಾಗಿ ರಾಮನಗರ ಜಿಲ್ಲೆಗೆ ಅದು ಅರ್ಕಾವತಿ ಬೇಸಿನು, ಕಾವೇರಿ ಬೇಸಿಂದ ನೀರು ಕೊಡಬೇಡಿ ಹೇಮಾವತಿ ಬೇಸಿನಿಂದ ಅಂತ ನಮ್ದು ವಾದ. ಅದರಿಂದ ಪರಮೇಶ್ವರ್ ಬಂದು ಎಲ್ಲರೂ ಸರ್ವಪಕ್ಷ ಸಭೆ ಕರೆದು ಹೇಳಿ, ಅವರು KDP ಮೀಟಿಂಗ್ ಅಲ್ಲೂ ಗಲಾಟೆ ಮಾಡಿದ್ದೇವೆ ನಾವು, ಇದಕ್ಕೆ ನೀರು ಕೊಡಬಾರ್ದು ಅಂತ ಹೇಳಿ. ಪರಮೇಶ್ವರ್ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ದೇವೆ. ಎಲ್ಲಿ ನಾಳೆ ಆಗ್ತಿದೆ ಅಲ್ಲಿಂದ DC ಆಫೀಸ್ಗೆ 30 ಕಿಲೋಮೀಟರ್ ಅಲ್ಲಿ ಪಾದಯಾತ್ರೆ ಮಾಡಿ ಅಲ್ಲಿ ವಿನಂತಿ ಮಾಡಿದ್ದೇವೆ. ನಾವು ಧರಣಿ ಕೂತಿದ್ದೇವೆ DC ಆಫೀಸ್ ಮುಂದೆ. ಅವ್ರು ಕರಿಬೇಕಾಗಿತ್ತಲ್ಲ ಎಲ್ಲ ಅಲ್ಲಿಯ ಜನಪ್ರತಿನಿಧಿಗಳನ್ನ, ಶಾಸಕರನ್ನ ಮತ್ತೆ ರೈತ ಸಂಘದವ್ರನ್ನ ಕರೆದಿ ಕನ್ವಿನ್ಸ್ ಮಾಡ್ಬೇಕಾಗಿತ್ತಲ್ಲ. ಅಂದ್ರೆ ಇಲ್ಲಿ ಗೊಂದಲ ಕ್ರಿಯೇಟ್ ಮಾಡೋ ಕೆಲಸ ಸರ್ಕಾರ ಮಾಡ್ತಿದೆ ಅನ್ಸುತ್ತೆ. ಯಾಕಂದ್ರೆ ಮೊನ್ನೆ ಇದೇ ವಿಷಯವಾಗಿ ಮಾಗಡಿ ಶಾಸಕರು ಮಾತಾಡ್ತಾರೆ, ರಂಗನಾಥ್ ಅವರು, ಯಾವುದೇ ಕಾರಣಕ್ಕೂ ಇದು ಮಾಗಡಿ ತನಕ ಬರಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಮೀಡಿಯಾ ಮುಂದೆ ಬಂದು. ನನಗೆ ರಂಗನಾಥ್ ಅವ್ರ ನನ್ನ ಸ್ನೇಹಿತರು, ನನಗೇನು ಯಾವುದೇ ಶಾಸಕರ ಬಗ್ಗೆ ನನಗೆ ವಿರೋಧ ಇಲ್ಲ. ಆದ್ರೆ ನಾನು ಹೇಳೋದು ಮಾಗಡಿ ರಾಮನಗರ ಜಿಲ್ಲೆಗೆ ನೀವು ಶಿಂಷಾ ಬೇಸಿನಿಂದ ನೀರನ್ನ ತಗೊಂಡು ಹೋಗ್ರಿ. ಚನ್ನಪಟ್ಟಣಕ್ಕೆ ತಗೊಂಡು ಹೋಗಿದ್ದೀರಾ, ಅರ್ಕಾವತಿ ಬೇಸಿನ್ ಮತ್ತೆ ಶಿಂಷಾ ಬೇಸಿನಿಂದ ಅದು ಅರ್ಕಾವತಿ ಬೇಸಿನ್ ಬರುತ್ತೆ. ಈ ಬೇಸಿನ್ ಕೊಡಕ್ ಬರಲ್ಲ ಅನ್ನೋದು ನಮ್ಮ ಒಂದು ಒತ್ತಾಯ. ಮತ್ತೆ ಮುಖ್ಯವಾಗಿ ನಮಗೆ ನೀರು ಇಡೀ ಜಿಲ್ಲೆಗೆ ಅನ್ಯಾಯ ಆಗಿ ಯಾವುದೋ ಒಂದು ಜಿಲ್ಲೆಗೆ ಹೋಗೋದನ್ನ ಯಾರು ಕೂಡ ಅದನ್ನ ಒಪ್ಪಲ್ಲ. ರೈತರು ನಮ್ಮ ಪಾಲಿನ ಹಕ್ಕದು. ಸಾಕಷ್ಟು ಜನ ಈಗ ಪ್ರತಿಭಟನೆ ಕೈ ಬಿಟ್ಟಿದ್ದೀರಾ ಅಲ್ವಾ ನೀವು ಸದ್ಯಕ್ಕೆ? ಪ್ರತಿಭಟನೆ ಕೈ ಬಿಟ್ಟಿಲ್ಲ, ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ನಾಳೆ ಎಲ್ಲಿ ಕೆಲಸ ಕಾಮಗಾರಿ ಆಗ್ತಿದೆ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ, ನಾವು ಪಾದಯಾತ್ರೆ ಹೋಗ್ತಾ ಇದ್ದೇವೆ. ಅಂದ್ರೆ ಆ ಭರವಸೆ ಏನು SP ಮತ್ತೆ DC ಕೊಟ್ಟಿದ್ದಾರೆ? ಅದನ್ನ ಹೋಗಿ ನಾವು ಮಾತಾಡ್ತೇವೆ. ನಾವು ರೈತ ಸಂಘದವ್ರು ಇದ್ದಾರೆ, ಇಲ್ಲಿ ಶಾಸಕರಿದ್ದಾರೆ, ಮಾಜಿ ಶಾಸಕರಿದ್ದಾರೆ, ಎಲ್ಲರೂ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಇಲ್ಲಿದ್ದಾರೆ. ಜ್ಯೋತಿ ಗಣೇಶ್ ಅವರು ಇದ್ದಾರೆ, ಶಾಂತಕುಮಾರ್ ಅಂತ ನಮ್ಮ ಟಿಪ್ಟೂರ್ನವ್ರು ನಮ್ಮ ಜಿಲ್ಲಾ ಅಧ್ಯಕ್ಷರು ಹೆಬ್ಬಾಕ ರವಿಶಂಕರ್ ಇದ್ದಾರೆ, ಕೃಷ್ಣಪ್ಪನವರಿದ್ದಾರೆ, ತುರುವೇಕೆರೆ MLA ಅವರು, ಮಾಜಿ MLA ಅವರು, ಸಾಕಷ್ಟು ಜನ ಇಲ್ಲಿ ಭಾಗವಹಿಸಿದ್ದಾರೆ. ಬಗೆಹರಿಸ್ಕೊಂಡು ಆಮೇಲೆ ಒಂದು ಸಭೆ ಕರೆದು ನಿರ್ಧಾರ ಮಾಡಿ ನಾವು DC ಮತ್ತೆ SP ಅವರ ಮೇಲೆ ನಂಬಿಕೆ ಇಟ್ಟು, ಸರ್ಕಾರದ ಮೇಲೆ ನಂಬಿಕೆ ಇಟ್ಟು ನಾವು ಮುಂದಿನ ನಡೆ ಏನು ಅನ್ನೋದನ್ನ ತಿಳಿಸ್ತೇವೆ ನಾವು ಸರ್ಕಾರಕ್ಕೆ. ಏನೋ ಸೋಮಣ್ಣ ಅವರು ಸ್ಥಳಕ್ಕೆ ಬರಬೇಕು ಅಂತೆಲ್ಲ ಆಗ್ರಹ ಆಗ್ತಿದೆ ಅಂತಲ್ಲ, ಹೌದಾ? ಗೊತ್ತಿಲ್ಲಮ್ಮ ನನಗೆ, ಅವ್ರನ್ನೇ ಕೇಳಿ ಅಮ್ಮ.
ಅನ್ನೋ ವಿಷಯ ನನಗೆ ಗೊತ್ತಿಲ್ಲ. ಫೈನ್. ಈಗ ಫಾಲೋ ಅಪ್ ಮಾಡ್ತಾ ಹೋಗೋಣ ಸುರೇಶ್ ಗೌಡ್ರೆ. ಥ್ಯಾಂಕ್ ಯು ಸೋ ಮಚ್. ಈಗ ಪ್ರತಿಭಟನೆಯಲ್ಲಿ ಅವರು ಪಾಲ್ಗೊಂಡಿದ್ರು. ಈಗ SP ಮತ್ತೆ DC ಒಂದು ಭರವಸೆ ಕೊಟ್ಟಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಈ ಹಿಂದೆನೂ ಟೆಕ್ನಿಕಲ್ ಟೀಮ್ ಇತ್ತು, ಅಧಿಕಾರಿಗಳು ಯಾವ ಸರ್ಕಾರ ಬರುತ್ತೆ ಅವ್ರು ಹೇಳ್ದಂಗೆ ಬರೀತಾರೆ ಅಂತ ಇವರು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕುಣಿಗಲ್ ತನಕ ನೀರು ಹರಿಸೋದಕ್ಕೆ ನಮ್ ಯಾವುದೇ ಅಬ್ಜೆಕ್ಷನ್ ಇಲ್ಲ, 1% ನಮ್ ವಿರೋಧ ಇಲ್ಲ. ಆದ್ರೆ ಮಾಗಡಿ ತನಕ ನೀರು ಹರಿಸೋದಕ್ಕೆ ನಮ್ ವಿರೋಧ ಇದೆ. ನಮಗೆ ಬೇರೆ ನೀರಿನ ಮೂಲ ಇಲ್ಲ ಹೇಮಾವತಿ ಬಿಟ್ರೆ. ಹಾಗಾಗಿ ಮುಂಬರುವಂತ ದಿನಗಳಲ್ಲಿ ಮಾಗಡಿ ತನಕ ನೀರನ್ನ ಹರಿಸಿದ್ರೆ ಸಮಸ್ಯೆ ಆಗುತ್ತೆ. ಕುಡಿಯೋ ನೀರು ಎಲ್ರಿಗೂ ಬೇಕು, ಹೌದು. ಆದ್ರೆ ಇವರು ಮಾಗಡಿ ತನಕ ಹರಿಸೋದು ಬೇಡ ಅನ್ನೋದು ಇವ್ರುಗಳ ಆಗ್ರಹ ಮತ್ತೆ ಪ್ರತಿಭಟನೆಗೆ ಕಾರಣ ಆಗಿರೋದು.